ಇಷ್ಟ ಅವರು ಕಲಿಯೋದು, ಯಾಕಂದರೆ ಅವರಿಂದ ಎಷ್ಟು ಸಾವಿರ ಮಕ್ಕಳಿಗೆ ಅದು ಒಳ್ಳೆಯದಾಗುತ್ತೆ ಅಂತ. ದಯವಿಟ್ಟು ಕಲೀರಿ. ಓಕೆ, ಅದರಲ್ಲೂ ನನಗೆ ಇವ್ರು ಹೇಳ್ತಾ ಇರೋದು ಎಷ್ಟು ಖುಷಿ ಆಗ್ತದೆ. ಇವರ ಥಾಟ್ ಇವರು ಮಕ್ಕಳಿಗೋಸ್ಕರ ಸುಮ್ಮನೆ ಓದಿದ್ದೀನಿ, ಪಾಠ ಮಾಡ್ತೀನಿ, ಹೋಗ್ತೀನಿ ಅಂತ ಇಲ್ಲ. ಮಕ್ಕಳ ಲೈಫಲ್ಲಿ ಏನಾದರೂ ಒಂದು ಬೆಸ್ಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಿದೆ. ಸೊ ಅದು ಎಲ್ಲ ಲೆಕ್ಚರರ್ ಟೀಚರ್ಸ್ಗೂ ಇರಬೇಕಾಗಿರುವಂತಹ ಮೇಜರ್ ಗುಣ ಅದು. ಓಕೆ, ಸೊ ಇವ್ರು ಹೇಳ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲಸಗಳು, ಹೊಸ ಹೊಸ ಕೆಲಸಗಳು ಎಲ್ರಿಗೂ ಖುಷಿ ಕೊಡುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇಂಥವೆಲ್ಲ ತುಂಬಾ ಕ್ಯೂರಿಯಾಸಿಟಿ, ಬಿಕಾಸ್ ಆ ಏಜು ಹೊಸದನ್ನ ಕಲಿಯುವಂತಹ ಕುತೂಹಲ ಇರುವಂಥ ಏಜ್ ಆಗಿರುತ್ತೆ. ಆ ಟೈಮಲ್ಲಿ ಬೇಗ ಇಂಥವೆಲ್ಲ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೀವು ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡೆ, ಈಗ ಕಾಲ್ ಮಾಡಿದ್ರಲ್ಲ ತುಂಬ ಖುಷಿ ಆಯಿತು ಅಂದಾಗ ಹಿಮರಾಶಿಯಲ್ಲಿ ಘನೀಭಾವಿಸಿದ ಭಾವ ಇವ್ರಿಗೆ ಬಂದಂತೆ. ಎಂಥ ಸಹನೆ, ಸ್ನೇಹದ ಮೇರು ಈಕೆ. ಅವೆರಡರ ಗೌರವ, ಅವ್ರ ಮೇಲಿದ್ದಂಥ ಗೌರವ ಇನ್ನೂ ಹೆಚ್ಚಾಯ್ತಂತೆ. ಇಟ್ಸ್ ಓಕೆ ಅನ್ನೋದನ್ನು ಒಂದು ಹೃದಯಕ್ಕೆ ನಮಸ್ತೆ. ಸುಪ್ತ ಮನಸ್ಸಿನ ರಹಸ್ಯ, ಸಮೃದ್ಧ ಬದುಕಿನ ಕೀಲಿ ಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂದರೆ, ಯಾವತ್ತಾದರೂ ಇಟ್ಸ್ ಓಕೆ ಎಂದಿದ್ದೀರಾ ಅನ್ನೋದೇ ಚಾಪ್ಟರ್ ಹೆಸರು. ಯಾವತ್ತಾದರೂ ಇಟ್ಸ್ ಓಕೆ ಅಂತ ಹೇಳಿದ್ದೀರಾ? ಏನಿದು ಇಟ್ಸ್ ಓಕೆ? ಇದ್ರ ಬಗ್ಗೆ ಏನಾದರೂ ಲರ್ನಿಂಗ್ ಇದೆಯಾ? ನೋಡೋಣ ಈ ಚಾಪ್ಟರ್ಲಿ ಏನು ಹೇಳಿದ್ದಾರೆ ಅಂತ. ಇವರು ಅವರ ಒಂದು ಸ್ಟೋರಿ ಹೇಳೋದ್ರ ಮೂಲಕ ಹೇಳ್ತಾ ಇದ್ದಾರೆ, ಅಂದರೆ ಅವರ ಲೈಫಲ್ಲಿ ನಡೆದಿರೋದು. ಅಂದು ನಮಗೆ ವಿದಾಯಕೂಟ ಏರ್ಪಡಿಸಲಾಗಿತ್ತು. 6 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದ ಕಾಲೇಜಿನಿಂದ ಕಡ್ಡಾಯ ವರ್ಗಾವಣೆಯ ಆದೇಶ ಬಂದಿತ್ತು. ಟ್ರಾನ್ಸ್ಫರ್ ಆಗ್ತಾ ಇತ್ತು ಇವ್ರಿಗೆ. ಆಗ ಬಹಳ ಆಪ್ತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ವಿದ್ಯಾರ್ಥಿಗಳು. ಅಂದರೆ ನಮ್ಮ ಟೀಚರ್ ಅಥವಾ ನಮ್ಮ ಲೆಕ್ಚರರ್ ಬೇರೆ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಏನು ಹೇಳ್ತಾರೆ, ಕಳಿಸ್ಕೊಡೋದಕ್ಕೆ, ಓಕೆ, ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡೋದಕ್ಕೆ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ಸೊ ಎಲ್ಲ ಮುಗಿಸಿ ಹೊರಡಬೇಕಾದ್ರೆ ಅನೇಕ ವಿದ್ಯಾರ್ಥಿಗಳು ಪತ್ರಗಳನ್ನು ತಂದುಕೊಟ್ಟು, ಮ್ಯಾಮ್ ಮನೆಗೆ ಹೋಗಿ ಓದಿ ಎಂದಾಗ ಆಶ್ಚರ್ಯಗೊಂಡೆ. ಓಕೆ, ಪ್ರತಿ ವರ್ಷದ ಕೊನೆಯಲ್ಲಿ ತರಗತಿಯ ತಮ್ಮ ಸ್ನೇಹಿತರಿಗೆ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಪತ್ರ ಬರೆದು ಕೃತಜ್ಞತೆ ಅರ್ಪಿಸುವ ಪರಿಪಾಠ ಕಾಲೇಜಿನಲ್ಲಿ ಶುರು ಮಾಡಿದ್ದೆ. ಅದಕ್ಕೆ ನನಗೆ ಈ ಥರ ಲೆಕ್ಚರರ್ ಇರಬೇಕು ಅಂತ ಹೇಳೋದು. ದಯವಿಟ್ಟು ಎಲ್ಲ ಕಾಲೇಜಿನ ಲೆಕ್ಚರರ್ಗಳು, ಪ್ರೊಫೆಸರ್ಸ್ಗಳು ಮತ್ತು ಟೀಚರ್ಗಳು ಪ್ರತಿಯೊಬ್ಬರು ದಯವಿಟ್ಟು ಹೇಳ್ತೀನಿ, ಎಜುಕೇಷನ್ಸ್ನ ತೊಗೊಳ್ಳಿ. ನೀವೇನು ಓದಿದ್ದೀರಾ ಅದೆಲ್ಲ ಮ್ಯಾಟ್ರು. ನೀವು ಆಲ್ರೆಡಿ ಯಾವುದಾದ್ರೂ ಕೋರ್ಸ್ ತೊಗೊಂಡಿದ್ರೆ ವೆಲ್ ಆ್ಯಂಡ್ ಗುಡ್, ಬಟ್ ತೊಗೊಂಡಿಲ್ಲ ಅಂದರೆ ಎಲ್ಲ ಗೊತ್ತು ಅಂತ ಇರಬೇಡಿ. ಓಕೆ, ಪ್ಲೀಸ್ ಓದಿ, ಇನ್ನು ಎಕ್ಸ್ಟ್ರಾ ಕಲ್ತ್ಕೊಳ್ಳಿ. ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಇವತ್ತು 1-2 ಸ್ಕೂಲ್ ನಡೆಸ್ತಾ ಇರುವಂತಹ ಓನರ್ಗಳಿದ್ದಾರೆ. ಅದ್ರ ಜೊತೆಗೆ ಅವರ ಒಂದು ಸುಮಾರು ಜನ ಟೀಚರ್ಸ್ಗಳು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರ ಅನುಭವಗಳನ್ನು ಕೇಳ್ತಾ ಇದ್ದರೆ, ಇವನ್ ಶೃಂಗೇರಿಯಲ್ಲಿ ನಮ್ಮ ಲೆಕ್ಚರರ್ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ, ರಶ್ಮಿ ಮ್ಯಾಮ್ ಅಂತ ಹೇಳಿ. ಅದಾದ ಮೇಲೆ ಇನ್ನು ಸುಮಾರು ಜನ, ಸುಧಾ ಕುಮಾರಸ್ವಾಮಿ ಮ್ಯಾಮ್ ಆಗಿರ್ಬೋದು, ತುಂಬ ಜನ ಇದ್ದಾರೆ, ಭಾಗ್ಯ ಮ್ಯಾಮ್ ಆಗಿರ್ಬೋದು, ಸೌಭಾಗ್ಯ ಮ್ಯಾಮ್ ಆಗಿರ್ಬೋದು, ತುಂಬ ಜನ ಟೀಚರ್ಸ್ಗಳು ಇವತ್ತು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡ್ತಿದ್ದಾರೆ. ನನಗೆ ನನ್ನ ಟೀಚರು, ನಾನು ಲೆಕ್ಚರರ್ ಅಂದರೆ ಅವ್ರ ಹೆಸರು ನಂಗೆ ಚೆನ್ನಾಗಿ ನೆನಪಿರುತ್ತೆ. ಯಾಕೆ ಅಂದರೆ ನಂಗೆ ತುಂಬ ಇಷ್ಟ ಅವರು ಕಲಿಯೋದು, ಯಾಕಂದರೆ ಅವರಿಂದ ಎಷ್ಟು ಸಾವಿರ ಮಕ್ಕಳಿಗೆ ಅದು ಒಳ್ಳೆಯದಾಗುತ್ತೆ ಅಂತ. ದಯವಿಟ್ಟು ಕಲೀರಿ. ಓಕೆ, ಅದರಲ್ಲೂ ನನಗೆ ಇವ್ರು ಹೇಳ್ತಾ ಇರೋದು ಎಷ್ಟು ಖುಷಿ ಆಗ್ತದೆ. ಇವರ ಥಾಟ್ ಇವರು ಮಕ್ಕಳಿಗೋಸ್ಕರ ಸುಮ್ಮನೆ ಓದಿದ್ದೀನಿ, ಪಾಠ ಮಾಡ್ತೀನಿ, ಹೋಗ್ತೀನಿ ಅಂತ ಇಲ್ಲ. ಮಕ್ಕಳ ಲೈಫಲ್ಲಿ ಏನಾದರೂ ಒಂದು ಬೆಸ್ಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಿದೆ. ಸೊ ಅದು ಎಲ್ಲ ಲೆಕ್ಚರರ್ ಟೀಚರ್ಸ್ಗೂ ಇರಬೇಕಾಗಿರುವಂತಹ ಮೇಜರ್ ಗುಣ ಅದು. ಓಕೆ, ಸೊ ಇವ್ರು ಹೇಳ್ತಾ ಇದ್ದಾರೆ, ಇವರು ಒಂದು ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ರಂತೆ
ಕಾಲೇಜಲ್ಲಿ. ಅದೇನೆಂದರೆ ಪ್ರತಿ ವರ್ಷ ಕೂಡ ಅವ್ರ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ, ಏನಾದರೂ ಒಂದು ಅಪ್ರಿಷಿಯೇಟ್ ಲೆಟ್ರ್ ಬರಿಬೇಕು ಅಂತ ಇದ್ದರೆ ಬರೆದುಬಿಟ್ಟು ಅದನ್ನು ಒಂದು ದೊಡ್ಡದೊಂದು ಪೆಟ್ಟಿಗೆ ಮಾಡಿಬಿಟ್ಟು ಅದರೊಳಗಡೆ ಹಾಕೋಕ್ಕೆ ಶುರು ಮಾಡಿಸಿದ್ರಂತೆ. ಹಾಗೆ ಅದು ಅಭ್ಯಾಸ ಆಗಿಬಿಟ್ಟು ಒಂದು ರೀತಿ ಅಂಚೆ ಪೆಟ್ಟಿಗೆಯಾಗಿ ನಾನು ಪೋಸ್ಟ್ಮ್ಯಾನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ತರಗತಿಯ ಎಲ್ಲರಿಗೂ ಒಂದಾದರೂ ಪತ್ರ ಬಂದಿದೆ ಎಂದು ಹಾಜರಿ ಪುಸ್ತಕದಲ್ಲಿ ಖಾತ್ರಿಪಡಿಸೋದು. ಅಂದರೆ ಎಲ್ರಿಗೂ ಒಂದೊಂದು ಪತ್ರ ಬರೀಲೇಬೇಕು. ಓಕೆ, ಬಂದಿಲ್ಲ ಅಂದರೆ ಅವರಿಗೆ ಯಾರ ಮೂಲಕನಾದರೂ ಕೂಡ ಪತ್ರ ಬರೆಸಿ ಬ್ಯಾಲೆನ್ಸ್ ಮಾಡಲಾಗ್ತಾ ಇತ್ತು. ಈ ಥರ ಒಂದು ಕಾನ್ಸೆಪ್ಟನ್ನ ತಂದಿದ್ರಂತೆ. ಪತ್ರವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಡುವ ಒಂದು ಪ್ರಾಮಿಸ್ ಮಾಡಿ ಅದ್ರ ಪ್ರಕಾರ ಪತ್ರವನ್ನು ಕಡ್ಡಾಯವಾಗಿ ಬರೀಲೇಬೇಕು, ಅಂಚೆಪೆಟ್ಟಿಗೆ ಹಾಕಬೇಕು, ಅಂಚೆಪೆಟ್ಟಿಗೆ ತುಂಬಿಕೊಳ್ತಾ ಇತ್ತು. ಮತ್ತು ಇಲ್ಲೇನಂತ ಅಂದರೆ ಅವರು ಅದಕ್ಕೆ ಒಳ್ಳೆ ಸೆಕ್ಯೂರಿಟಿ ಮಾಡಿದ್ರಂತೆ, ಡಬ್ಬಕ್ಕೆ ಫುಲ್ ಎಲ್ಲ ಸೀಲೆಲ್ಲ ಮಾಡಿಕೊಂಡು ಸೇಫ್ಟಿ ಮಾಡಿದ್ರಂತೆ, ಜಾಣ ಶಿಷ್ಯರು ಅಂತ. ಒಂದೆರಡು ದಿನಗಳ ಬಳಿಕ ಪತ್ರ ಓದಿದವರು ಒಂಥರ ಮತ್ತೆ ವಾಪಸ್ ಅವರಿಗೆ ಲೆಟ್ರ್ ಬರಿಬೇಕಿತ್ತಂತೆ. ಅಂದರೆ ನಾನಿವಾಗ ಯಾರಿಗೋ ಲೆಟ್ರ್ ಬರೆದಿರ್ತೀನಿ, ಅವರು ಒಂದು 2 ಡೇಸಲ್ಲಿ ವಾಪಸ್ ಆ ಒಂದು ಪತ್ರಕ್ಕೆ ರಿಪ್ಲೈ ಕೊಡಬೇಕಿತ್ತಂತೆ. ಇಲ್ಲಿ ಹೆಂಗೆ ಅಂದರೆ ಎಲ್ರಿಗೂ ಪತ್ರ ಬರ್ತಾ ಇತ್ತು, ಪ್ರಶಂಸೆ ಪತ್ರ ಆ್ಯಂಡ್ ಥ್ಯಾಂಕ್ಸ್ ಪತ್ರ. ಏನಾದರೂ ಹೇಳ್ಬೇಕನ್ಸಿದ್ರೆ ಲೆಟ್ರಲ್ಲಿ ಬರೆಯೋದು, ನೀವು ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ, ಓಕೆ, ಅಥವಾ ಥ್ಯಾಂಕ್ಸ್ ಹೇಳೋದು. ಈ ಥರ ಮಾಡ್ತಾ ಸುಮಾರು 3-4 ಬ್ಯಾಚ್ಗೆ ಇದನ್ನು ಮುಂದುವರಿಸಿದೆ. ಈ ಅಭ್ಯಾಸ ವಿದ್ಯಾರ್ಥಿಗಳಿಗೆ ಸಖತ್ ಇಷ್ಟ ಆಗಿಬಿಡ್ತು. ಕರೆಕ್ಟ್ ಅಲ್ವಾ? ಕ್ಯೂರಿಯಾಸಿಟಿಯಿಂದ ಒಳ್ಳೊಳ್ಳೆ ಕೆಲಸಗಳು, ಹೊಸ ಕೆಲಸಗಳು ಎಲ್ರಿಗೂ ಖುಷಿ ಕೊಡುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇಂಥವೆಲ್ಲ ತುಂಬಾ ಕ್ಯೂರಿಯಾಸಿಟಿ, ಬಿಕಾಸ್ ಆ ಏಜು ಹೊಸದನ್ನ ಕಲಿಯುವಂತಹ ಕುತೂಹಲ ಇರುವಂಥ ಏಜ್ ಆಗಿರುತ್ತೆ. ಆ ಟೈಮಲ್ಲಿ ಬೇಗ ಇಂಥವೆಲ್ಲ ಇಷ್ಟ ಆಗುತ್ತೆ ಮಕ್ಕಳಿಗೆ. ಆದರೆ ಅಂದು ವಿದ್ಯಾರ್ಥಿಗಳು ನನಗೇ ಪತ್ರ ಬರೆದಿದ್ರು ಅಂತ ಹೇಳ್ತಾ ಇದ್ದಾರೆ. ಎಂಥ ಚಂದದ ಸಾಲುಗಳನ್ನು ಬರೆದಿದ್ರು ಅಂದರೆ, ಫಸ್ಟ್ ಕ್ಲಾಸ್ನಲ್ಲಿ ನಿಮ್ಮನ್ನು ನೋಡಿದಾಗ ಭಯವಾಗ್ತಾ ಇತ್ತು, ನೀವು ಕೊಡೋ ಅಸೈನ್ಮೆಂಟ್ಗಳು ತಲೆ ಬಿಸಿ ಆಗ್ತಾ ಇತ್ತು, ನೀವು ಯಾವಾಗ ರಜೆ ಹಾಕ್ತೀರಿ ಅಂತ ಕಾಯ್ತಾ ಇರ್ತಾ ಇದ್ವಿ ಎಂಬಂತಹ ಮಾತುಗಳಿಂದ ಹಿಡಿದು ಅವರ ಬದುಕಿನಲ್ಲಿ ಆದ ಪಾಸಿಟಿವ್ ಬದಲಾವಣೆಯವರೆಗೆ ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಬರೆದಿದ್ರು. ಕೊನೆಯ ಪತ್ರ ಆ ಹುಡುಗಿಯದು. 3 ವರ್ಷಗಳ ಒಡನಾಟದ ಸವಿಯನ್ನು ಬಣ್ಣಿಸುತ್ತಾ, ಮ್ಯಾಮ್, ನನಗೆ ನಿಮ್ಮ ಎಲ್ಲ ಮಾತುಗಳಲ್ಲಿ ತುಂಬ ಇಷ್ಟವಾದದ್ದು ಇಟ್ಸ್ ಓಕೆ ಅನ್ನೋ ಒಂದು ಮಾತು. ನೀವು ಇಟ್ಸ್ ಓಕೆ ಅಂತೀರಲ್ಲ, ಅದು ನನಗೆ ತುಂಬ ಇಷ್ಟ. ಎಲ್ಲಿ ತಪ್ಪಾಗ್ಬಿಡುತ್ತೋ, ಎಲ್ಲಿ ಬೈಸ್ಕೊಂಡ್ಬಿಡ್ತೀವೋ ಅನ್ನೋ ಒಂದು ಆತಂಕದಲ್ಲಿದ್ದಾಗ ಪರವಾಗಿಲ್ಲ, ನಿಮ್ಮ ಬೆಸ್ಟ್ ಕೊಡಿ, ಮುಂದೆ ಅದನ್ನು ಇಂಪ್ರೂವ್ ಮಾಡಿದ್ರಾಯ್ತು ಅಂತ ಹೇಳಿ ನೀವು ಇಟ್ಸ್ ಓಕೆ ಅಂತ ಹೇಳ್ತೀರಲ್ಲ, ಅದು ನಮ್ಮ ಮನಸ್ಸಿಗೆ ಬಹಳ ಸಮಾಧಾನ ಕೊಟ್ಟಿದೆ. ಹೊಸದನ್ನು ಏನಾದರೂ ಟ್ರೈ ಮಾಡೋಣ ಅಂತ ಅನಿಸುತ್ತೆ ಅಂತ ಬರೆದಿದ್ರು. ಇಟ್ಸ್ ಓಕೆ ಅನ್ನೋ ಮಾತಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಅವತ್ತೇ ನನಗೂ ಗೊತ್ತಾಗಿದ್ದು ಅಂತ ವಾರ್ಕಾಡಿ ಅವರು ಹೇಳ್ತಾ ಇದ್ದಾರೆ. ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಸಮ್ಟೈಮ್ಸ್ ನಾವು ಮಾತಾಡೋದು ನಮಗೆ ಗೊತ್ತಾಗ್ತಾ ಇರಲ್ಲ, ಬಟ್ ಅದು ಎಷ್ಟೋ ಜೀವನದಲ್ಲಿ ಅವರ ಮನಸ್ಸುಗಳಿಗೆ ಬಹಳ ಒಂದು ನಾಟ್ ಬಿಟ್ಟಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರಿಗೆ ಬರೆದಂಥ ಲೆಟರು. ಓಕೆ, ಹೌದು, ನನಗೂ ಅಂತಹ ಅನುಭವ ಆಗ್ತಿತ್ತಲ್ವಾ. ಈ ಅನುಭವ ಇವರಿಗೆ ಒಬ್ಬರಿಂದ ಕಲ್ತಿದ್ರಂತೆ. ವಾರ್ಕಾಡಿ ಮ್ಯಾಮ್, ದೀಕ್ಷಿತಾ ಮ್ಯಾಮ್ ಒಬ್ಬರಿಂದ ಕಲ್ತ್ಕೊಂಡಿದ್ರಂತೆ ಈ ಇಟ್ಸ್ ಓಕೆ ಅನ್ನೋದು ಎಷ್ಟು ಪವರ್ಫುಲ್ ಅಂತ. ಅದನ್ನು ಇವರು ಜೀವನದಲ್ಲಿ ಅಳವಡಿಸ್ಕೊಂಡು ಇಟ್ಸ್ ಓಕೆ ಅಂತ ಶುರು ಮಾಡಿದ್ರಂತೆ. ಆ ಥರ ಶುರು ಮಾಡಿದ ಮೇಲೆ ಇವತ್ತೇನು ಲೆಟ್ರು ನೋಡಿದಾಗ ಅವ್ರಿಗೆ ಇದೊಂದು ಶಕ್ತಿಶಾಲಿನ ಅಂತ ಅನ್ನಿಸ್ತಲ್ಲ, ಅದು ಇವ್ರಿಗೂ ಅನುಭವ ಆಗಿತ್ತಂತೆ. ಅದು ಏನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ನಮ್ಮ ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀವಿ, ಅದೇನೆಂದರೆ ಯಾರು ಏನೇ ಹೇಳಿದ್ರು ಜಸ್ಟ್ ನಾಡ್ ಯುವರ್ ಹೆಡ್ ಅಂತ. ಅಂದರೆ ಓಕೆ 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 ಅಂತ ಕೇಳಿಸ್ಕೊಳ್ಳಿ, ಆಮೇಲೆ ಓಕೆ ಆಯಿತು. ಈ ರೀತಿ ಒಂಚೂರು ನೀವು ಇರೋಕ್ಕೆ ಶುರು ಮಾಡಿ, ಲೈಫ್ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ. ಸೊ ಆದರೆ ಇಟ್ಸ್ ಓಕೆ ಅನ್ನೋದು ಒಂದು ಲರ್ನಿಂಗ್ ಅಂತ ನನಗಂತೂ ಗೊತ್ತಿರಲಿಲ್ಲ. ಓಕೆ, ಇವಾಗ ಇವ್ರು ಹೇಳಬೇಕಾದ್ರೆ ಗೊತ್ತಾಗ್ತದೆ ಇಟ್ಸ್ ಓಕೆ ಅನ್ನೋದು ಒಂದು ಲರ್ನಿಂಗ್ ಅಂತ. ಓಕೆ, ಹೌದು, ನನಗೂ ಅಂತಹ ಅನುಭವ ಆಗಿತ್ತು ಅಂತ. ಅಂದರೆ ಇವರ ಬೆಸ್ಟ್ ಫ್ರೆಂಡು ಪದ್ಮಿನಿ ಅಂತ ಒಬ್ಬರಿದ್ರಂತೆ, ಅವ್ರನ್ನ ನೆನಪು ಮಾಡ್ಕೊಂಡ್ರಂತೆ. 5 ವರ್ಷಗಳ ಹಿಂದೆ ಇವರು ಅವ್ರ ಜೊತೆಗೆ ತುಂಬಾ ಬೆಸ್ಟ್ ಫ್ರೆಂಡ್ ಅಂತೆ, ಜನ್ಮಾಂತರದ ಬಂಧವೇನೋ ಅನ್ನೋ ಥರ ಇದ್ರಂತೆ ಇವರಿಬ್ಬರು. ಇಬ್ಬರ ಯೋಜನೆ ಮೌಲ್ಯ ಬಹಳಷ್ಟು ಹೊಂದಾಣಿಕೆ ಆಗ್ತಾ ಇತ್ತಂತೆ. ನೋವು ನಲಿವುಗಳಲ್ಲೂ ಜೊತೆಲಿದ್ರಂತೆ. ಆನೆ ಬಲ ತುಂಬುವ ಬೆಳದಿಂಗಳ ಗೆಳತಿ ಪದ್ಮಿನಿ ಅವರ ಫ್ರೆಂಡ್. ಆದರೆ ಅವರ ಹುಟ್ಟುಹಬ್ಬಕ್ಕೆ ನಾನು ಓದಬೇಕೆಂದು ಆಶಿಸಿದ ನನ್ನ ಹುಟ್ಟುಹಬ್ಬಕ್ಕೆ ನಾನು ಓದಬೇಕು ಅಂತ ಆಶಿಸಿದಂತಹ ಹ್ಯಾರಿ ಪಾಟರ್ ಪುಸ್ತಕವನ್ನು ಆನ್ಲೈನಲ್ಲಿ ಬುಕ್ ಮಾಡಿ ಇವ್ರಿಗೆ ಕಳಿಸಿದ್ರಂತೆ.
ಮಧ್ಯರಾತ್ರಿ ಮೆಸೇಜ್ ಮಾಡಿ ಬೆಳ್ಳಂಬೆಳಗ್ಗೆ ಕರೆ ಮಾಡಿ ವಿಶ್ ಮಾಡ್ತಾ ಇದ್ರಂತೆ. ಆದರೆ ಆಕೆ ಹುಟ್ಟು ಹಬ್ಬಕ್ಕೂ ಕೆಲ ದಿನಗಳ ಮೊದಲೇ ಗಿಫ್ಟ್ ಬುಕ್ ಮಾಡಿದ್ದೆ, ನಾನು ಕೂಡ ಗಿಫ್ಟ್ ಬುಕ್ ಮಾಡಿದ್ರಂತೆ. ಆದರೆ ಆಕೆಯ ಹುಟ್ಟಿದ ದಿನದಂದು ಎಷ್ಟು ಬ್ಯುಸಿಯಾಗಿದ್ದೆ ಅಂದರೆ ವಿಶ್ ಮಾಡೋದನ್ನೇ ಮರ್ತುಬಿಟ್ಟೆ. ದಿನ ಮುಗಿಯುವಷ್ಟರಲ್ಲಿ ಯಾಕೋ ಕ್ಯಾಲೆಂಡರ್ ನೋಡುವಾಗ ನನ್ನಿಂದಾದ ಪ್ರಮಾದ ಕಣ್ಣಿಗೆ ಬಿತ್ತು. ಅಯ್ಯೋ ದೇವರೇ, ಅದು ಹೇಗೆ ವಿಶ್ ಮಾಡೋದು, ನನಗೆ ಮರ್ತೋದ್ನಲ್ಲ, ಅದು ಹೇಗೆ ನಾನು ವಿಶ್ ಮಾಡೋದು ಮರ್ತೋದ್ನಲ್ಲ, ಇಷ್ಟು ಕ್ಲೋಸ್ ಫ್ರೆಂಡು ನನ್ನ ಒಂದು ಬರ್ತಡೇಗೆ ಇಷ್ಟೆಲ್ಲ ಮಾಡ್ತಾರೆ, ನಾನೇ ಮಾಡಿಲ್ವಲ್ಲ ಅಂತ ಇವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಂತೆ. ಆಗ ಇವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಇವಾಗ ಕಾಲ್ ಮಾಡಿದ್ರೆ, ಬಹುಶಃ ಕೋಪಿಸ್ಕೊಂಡಿರ್ತಾರೇನೋ ಅಂತ ಅಂದ್ಕೊಂಡು ಆಕೆಗೆ ಕರೆ ಮಾಡಿದೆ, ಅವ್ರ ಫ್ರೆಂಡಿಗೆ ಕರೆ ಮಾಡಿದ್ರಂತೆ. ಕಾಲ್ ಕನೆಕ್ಟ್ ಆದಾಗ ಒಂದೇ ಉಸಿರಿನಲ್ಲಿ ವಿಶ್ ಮಾಡಿದ್ರಂತೆ. ಆಶ್ಚರ್ಯವೆಂಬಂತೆ ಅವರು ತುಂಬ ಪ್ರೀತಿಯಿಂದ ಅಷ್ಟೇ ಆಪ್ತತೆಯಿಂದ ಮಾತಾಡಿ ಸಾರಿ ವಿಶ್ ಮಾಡೋದು ತಡವಾಯಿತು ಅಂತ ಇವರು ಹೇಳಿದ್ರಂತೆ. ಗಂಟಲು ಕಟ್ತಾ ಇತ್ತಂತೆ, ಈಗ ನಮಗೇನಾದರೂ ಅಯ್ಯೋ ಮರ್ತೋದ್ರೆ ಹೆಂಗಾಗತ್ತಲ್ಲ ಆ ಥರ ಆಗ್ತಿತ್ತಂತೆ. ಆಗ ಅವ್ರ ಫ್ರೆಂಡ್ ಹೇಳಿದ್ರಂತೆ, ಇಟ್ಸ್ ಓಕೆ, ಐ ನೋ ವಾಟ್ ಯು ಆರ್, ನೀನೇನಂತ ನಂಗೆ ಗೊತ್ತು, ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ ಅಂದ್ರಂತೆ. ನೀವು ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡೆ, ಈಗ ಕಾಲ್ ಮಾಡಿದ್ರಲ್ಲ ತುಂಬ ಖುಷಿ ಆಯಿತು ಅಂದಾಗ ಹಿಮರಾಶಿಯಲ್ಲಿ ಘನೀಭಾವಿಸಿದ ಭಾವ ಇವ್ರಿಗೆ ಬಂದಂತೆ. ಎಂಥ ಸಹನೆ ಸ್ನೇಹದ ಮೇರು ಈಕೆ. ಅವೆರಡರ ಗೌರವ, ಅವ್ರ ಮೇಲಿದ್ದಂಥ ಗೌರವ ಇನ್ನೂ ಹೆಚ್ಚಾಯ್ತಂತೆ. ಇಟ್ಸ್ ಓಕೆ ಅನ್ನೋದನ್ನು ಒಂದು ಹೃದಯಕ್ಕೆ ಎಷ್ಟೊಂದು ರಿಲೀಫ್ ಕೊಡುತ್ತಲ್ವಾ ಅಂತ ಇವ್ರಿಗೆ ಅನ್ನಿಸ್ತಂತೆ. ಅವತ್ತೇ ಇವರು ಕೂಡ ನಿರ್ಧಾರ ಮಾಡಿದ್ರಂತೆ, ಯಾರನ್ನು ಯಾವತ್ತಿಗೂ ತಪ್ಪಿತಸ್ಥ ಮುಳ್ಳಿನ ಕುರ್ಚಿಯಲ್ಲಿ ಕೂರಿಸಿ ಹಿಂಸಿಸಬಾರದು. ನಾವು ಅಂದುಕೊಂಡದ್ದನ್ನು ಆತ್ಮೀಯರೆನಿಸಿಕೊಂಡವರನ್ನು ಮಾಡಿಲ್ಲ, ಅವ್ರೇನು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅದನ್ನು ಅವ್ರು ಮಾಡಿಲ್ಲ ಅಂದರೂ ಸಹ ಅದಕ್ಕೆ 10 ಕಾರಣ ಇರಬಹುದು ಅಂತ ಅರ್ಥ ಮಾಡಿಕೊಂಡು ಅವೆರಡರ ನಡುವೆನೂ ಕೂಡ ನಾವದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಮೋಸ್ಟ್ಲಿ ಮಾಡೋಕ್ಕಾಗಿಲ್ವೇನೋ ಅಂತ ಒಂದು ನಗುವನ್ನು ಬೀರಿ ಆ ಸಂಬಂಧಗಳನ್ನು ನಾವು ಇನ್ನಷ್ಟು ಗಾಢವಾಗಿ ಉಳಿಸ್ಕೋಬೇಕಾಗಿದೆ. ತೀರ ಸಿಲ್ಲಿ ವಿಷಯಗಳಿಗೆ ವರ್ಷಾನುಗಟ್ಟಲೆ ಕೋಪಿಸ್ಕೊಂಡು ಬಂದ ಸ್ನೇಹ ಕವಲಡಿದು ಹೋಗುತ್ತೆ. ಒಂದು ನಿರೀಕ್ಷೆ ಹುಸಿಯಾದರೆ ಅದರ ಹಿಂದೆ ಅವರು ನಮಗಾಗಿ ಮಾಡಿದ 100 ವಿಷಯಗಳು ಮರೆತು ಹೋಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದಾರಲ್ಲ. ತುಂಬ ಜನ ಹಸ್ಬೆಂಡ್ ವೈಫ್ ಹೆಂಗಾಗುತ್ತೆ ಅಂದರೆ ಹೊಸದಾಗಿ ಮದುವೆ ಲವ್ ಮಾಡೋ ಟೈಮಲ್ಲಿ ಬರ್ತಡೇಗಳನ್ನು ನೆನ್ಪಿಟ್ಕೊಂಡು ವಿಶ್ ಮಾಡ್ತಾ ಇರ್ತಾರೆ. ಓಕೆ, ಆಮೇಲೆ ಮರ್ತೋಗ್ಬಿಡ್ತಾರೆ. ಅಂದರೆ ಬ್ಯುಸಿ, ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಮರ್ತೋಗುತ್ತೆ. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ, ನಾವು ಹಾಗೆ ಅವರು ಹಾಗೆ, ಅಥವಾ ನಾವು ಹಂಗಿರ್ತೀವಿ ಅಂತ ಅವರು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಮರ್ತೋಗುತ್ತೆ. ಸೊ ಮರ್ತೋದಾಗ ನಾವು ಹೆಂಗೆಲ್ಲ ರಿಯಾಕ್ಟ್ ಮಾಡ್ತೀವಿ ಅಲ್ವಾ. ನನ್ನ ಬರ್ತಡೇನೇ ಮರ್ತೋಯ್ತು ನಿನಗೆ, ನೀನು ಚೇಂಜ್ ಆಗಿಬಿಟ್ಟಿದ್ಯಾ, ನೀನು ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ, ಅವಾಗ ಹಂಗೆ ಮಾಡ್ತಿದ್ದೆ, ಇವಾಗ ಹಿಂಗೆ ಮಾಡ್ತಿದ್ದೆ, ಇವಾಗ ನಿಂಗೆ ಹಂಗೆ ಮಾಡೋಕ್ಕಾಗಲ್ಲ, ನಿನಗೆ ನಾನು ಪ್ರಿಯಾರಿಟಿನೇ ಅಲ್ಲ ಅಂತೆಲ್ಲ ಜಗಳ ಮಾಡ್ತೀವಿ. ಸೊ ವೆರಿ ಸಿಂಪಲ್, ಅವರಿಗೆ ಇವತ್ತು ನನ್ನ ಬರ್ತಡೇ ನೀನು ಮರ್ತುಬಿಟ್ಯಾ ಅಂತ ಹೇಳಿ ವಿಶ್ ಮಾಡಿಸ್ಕೋಬೋದಲ್ವಾ. ಎಷ್ಟು ಈಸಿ ಅಲ್ವಾ. ಟು ಬಿ ಫ್ರ್ಯಾಂಕ್, ಇದನ್ನು ನಾನು ಫಾಲೋ ಮಾಡ್ತೀನಿ. ನನಗೆ ಬಹಳ ಇಷ್ಟವಾದವರು, ನಾನು ತುಂಬ ಗೌರವಿಸುವಂಥ ವ್ಯಕ್ತಿಗಳಿಗೆ ನನಗೆ ಅವರಿಂದ ನನ್ನ ಬರ್ತಡೇ ದಿನ ವಿಶಸ್ ತೊಗೋಬೇಕು ಅಂತ ಇದ್ದರೆ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ಇವತ್ತು ನನ್ನ ಬರ್ತಡೇ ನನಗೆ ವಿಶ್ ಮಾಡ್ತೀರಾ ಅಂತ ಕೇಳ್ತೀನಿ. ಬೇಜಾರೇ ಮಾಡ್ಕೊಳ್ಳಲ್ಲ. ಓಕೆ, ಆ್ಯಂಡ್ ಯಾರು ನನಗೆ ವಿಶ್ ಮಾಡಲಿ, ಯಾರು ನನಗೆ ವಿಶ್ ಮಾಡದೇ ಇರಲಿ, ಅದನ್ನು ನಾನು ನೋಡೋದೇ ಇಲ್ಲ. ಬಿಕಾಸ್ ಎಲ್ರಿಗೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರುತ್ತೆ. ನಮ್ಮ ಬರ್ತಡೇನ ಎಲ್ಲರೂ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಹಾಗಂತ ಗಂಡ ಆಗಿ ಅವರು ನೆನ್ಪಿಟ್ಕೋಬೇಕಲ್ವಾ ಅನ್ನೋ ಎಕ್ಸ್ಪೆಕ್ಟೇಷನ್ನು ಬೇಡ. ಓಕೆ, ಮರ್ತಿದ್ರೆ ಇನ್ ಕೇಸ್ ನನ್ನ ಬರ್ತಡೇ ಅಂತ ಹೇಳ್ಕೊಳ್ಳೋಣ, ಇಲ್ವಾ ದಟ್ಸ್ ಓಕೆ, ಅವ್ರು ಏನೋ ಬ್ಯುಸಿ ಇರ್ತಾರೆ, ಮರ್ತೋಗಿರ್ತಾರೆ ಅಂತ ಅನ್ಕೋಬೇಕು. ಆ ಇಟ್ಸ್ ಓಕೆ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಪರವಾಗಿಲ್ಲ ಅಂತ ತೊಗೊಳೋದಿದೆಯಲ್ಲ, ಅದು ನಮಗೂ ರಿಲೀಫ್ ಕೊಡುತ್ತೆ, ನಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ. ಇಟ್ಸ್ ಓಕೆ ಅನ್ನೋದ್ರಲ್ಲಿ ಎಷ್ಟು ಮೀನಿಂಗ್ ಇದೆ ನೋಡಿ. ಯಾಕಂದರೆ ಅವರು ಬ್ಯುಸಿ ಇರ್ತಾರೆ, ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು, ಬೇಡ ಅಂತ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನೋ ಹಸಿ ಸುಳ್ಳು ಅದೆಷ್ಟು ಬಾಂಧವ್ಯವನ್ನು ಸಾಯಿಸ್ಬಿಟ್ಟಿದೆ. ಅಂದರೆ ಅವ್ರು ಬ್ಯುಸಿ ಇರ್ತಾರೆ ಬಿಡು, ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಸುಮ್ಮನೆ ನೀವು ಬ್ಯುಸಿ ಇರ್ತೀರಾ ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ಬಿಡ್ತಾರೆ. ನಾನು ಮಾಡಿಲ್ಲ ಅಂತ ಹೇಳಲ್ಲ, ನೀವು ಬ್ಯುಸಿ ಇರ್ತೀರಾ ಅಂತಲೇ ನಾನು ಮಾಡಿಲ್ಲ ಅಂತ ಎದುರುಗಡೆ ಅವ್ರ ಮೇಲೆ ಹಾಕ್ಬಿಡ್ತೀವಿ. ದಯವಿಟ್ಟು ಹಾಗೆ ಹಾಕಬೇಡಿ. ನೀವು ಕಾಲ್ ಮಾಡಬೇಕಾ ಮಾಡಿ, ನೀವು ಮೆಸೇಜ್ ಮಾಡಬೇಕಾ ಮಾಡಿ, ರಿಪ್ಲೈ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಾಡೋದು ಮಾಡಿ ನಿಮ್ಮ ಕಡೆಯಿಂದ, ಬಂದಿಲ್ಲ ಅಂದರೆ ಅದನ್ನು ಅವ್ರು ನೋಡ್ಕೊಂಡು ಮಾಡ್ತಾರೆ ಅಷ್ಟೇ.
ಸೊ ಮೊದಲು ಅವರೇ ಮೊದಲು ಕಾಲ್ ಮೆಸೇಜ್ ಮಾಡಲಿ, ನಾನು ಯಾಕೆ ಬೆನ್ಬಿದ್ದು ಮಾತಾಡಿಸ್ಬೇಕು ಅನ್ನೋ ಈಗೋ ನಮ್ಮನ್ನು ಹಾಳು ಮಾಡುತ್ತೆ, ನಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್. ನಿಜವಾಗ್ಲೂ ಸಂಬಂಧಕ್ಕೆ ಬೆಲೆ ಕೊಡೋರು ಎಂದಿಗೂ ಎದುರಿನ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅವರು ಎದುರುಗಡೆ ಇರೋ ವ್ಯಕ್ತಿಯನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಅಂತ ಇನ್ನೊಬ್ಬರಿಗೆ ನಮ್ಮನ್ನು ತುಂಬ ಅರ್ಥ ಮಾಡ್ಸೋಕ್ಕೆ ಹೋಗಬಾರ್ದು. ಅವರಿಗೆ ನಮ್ಮ ಸಂಬಂಧದ ಬೆಲೆ ಗೊತ್ತಿದ್ದರೆ, ನಮ್ಮ ವ್ಯಕ್ತಿತ್ವ ಗೊತ್ತಿದ್ದರೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಹೆಂಗೆ ಡಿಸೈಡ್ ಮಾಡಿದ್ದೀನಿ ಗೊತ್ತಾ? ನಾನು ಮುಂಚೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನಾನು ಹಂಗೆ ಮಾಡಿಲ್ಲ, ಅದೇನಾಯಿತು ಗೊತ್ತಾ, ಹೀಗೆಲ್ಲ ಹೇಳ್ತಾ ಇದ್ದೆ. ಇವಾಗ ಹೇಗೆ ಅಂದರೆ, ಒಂದು ಅವ್ರಿಗೆ ನಾವು ಅರ್ಥ ಆಗಿದ್ದರೆ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ನೀವೆಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಸೊ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ? ಎರಡನ್ನ ಫಾಲೋ ಮಾಡ್ತೀನಿ. ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸ್ಬೇಕು ಅಂದರೆ ಅವರು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ, ಸೊ ನಾನು ಯಾಕೆ ಅರ್ಥ ಮಾಡಿಸ್ಬೇಕು? ಎರಡನೇದು, ನೀವೆಷ್ಟೇ ಅರ್ಥ ಮಾಡಿಸಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಆದರೆ ಯಾಕೆ ಅರ್ಥ ಮಾಡಿಸ್ಬೇಕು? ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಸರಿ ಅನ್ಸತ್ತಲ್ಲ? ಸೊ ನಮ್ಮನ್ನು ನಾವು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬಾರ್ದು. ನಾನು ಹಿಂಗೆ ಅಥವಾ ನಾನು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ. ಅರ್ಥ ಮಾಡ್ಕೊಳ್ಳೋರ ಹತ್ರ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಕ್ಲಾರಿಟಿ ಕೊಡೋಣ ಕೇಳಿದಾಗ ಅಷ್ಟೆ. ಸೊ ಇದು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಡಿಮ್ಯಾಂಡ್ ಮಾಡೋದು ಬೇಡ ಇನ್ನೊಬ್ರಿಗೂ ಕೂಡ. ನಾವು ಎಷ್ಟೋ ಸಲ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಅವರು ನಮ್ಮನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಬೇಡ, ನಾವು ಈ ರೀತಿ ಅರ್ಥ ಮಾಡ್ಕೊಬೇಕಾಗತ್ತೆ. ಇಟ್ಸ್ ಓಕೆ ಅನ್ನೋದು ಬಹಳ ಒಂದು ಖುಷಿನ ಕೊಡುತ್ತೆ. ತಮ್ಮಿಂದ ತಪ್ಪಾದಾಗ ತಪ್ಪು ನೋಡಬೇಡಿ, ಅಂದರೆ ತಪ್ಪನ್ನು ನೋಡಬೇಡಿ, ಅವರ ಹಿಂದಿನ ಉದ್ದೇಶನ ತಿಳ್ಕೊಳ್ಳಿ. ಅ ವೆರಿ ಬ್ಯೂಟಿಫುಲ್ ಲೈನ್ ಇದು. ನಾನು ಕೆಲವು ಮಕ್ಕಳುಗಳು ಹೇಳ್ತಾರೆ, ಮ್ಯಾಮ್ ನಮ್ಮಮ್ಮ ತುಂಬ ಫೋರ್ಸ್ ಮಾಡ್ತಾರೆ ಮ್ಯಾಮ್, ಇದನ್ನು ಮಾಡು ಅದನ್ನು ಮಾಡು ಅಂತೆಲ್ಲ ಹೇಳ್ತಿರ್ತಾರೆ ಕೆಲವರು. ನನಗೆ ಅದು ಇರಿಟೇಟ್ ಆಗ್ತಿದೆ ಅಂತ. ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಅವರು ಹೇಗೆ ಹೇಳ್ತಾರೆ, ಅವ್ರು ಏನು ಭಾಷೆ ಬಳಸ್ತಾರೆ, ಅವ್ರು ಯಾವ ಟೋನಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ, ಇದನ್ನು ನೋಡಬೇಡಿ. ಅವರು ಏನನ್ನು ಹೇಳ್ತಾ ಇದ್ದಾರೆ, ಆ ಕೆಲಸನ ನಾನು ಮಾಡೋದ್ರಿಂದ ಅದ್ರ ಹಿಂದೆ ಇರೋ ಉದ್ದೇಶ ಏನು ಅಂತ ನೋಡಿ. ಆ ಉದ್ದೇಶ ನನ್ನ ಅಭಿವೃದ್ಧಿಗಾಗತ್ತೆ, ನನ್ನ ಗ್ರೋತ್ಗಾಗತ್ತೆ ಅಂತಂದರೆ ರಿಜೆಕ್ಟ್ ಮಾಡೋದೇಕೆ? ಆಕ್ಸೆಪ್ಟ್ ಮಾಡೋಣ, ವರ್ಕೌಟ್ ಮಾಡ್ಕೊಳ್ಳೋಣ, ನಾವು ಅಪ್ಡೇಟ್ ಆಗ್ತೀವಿ, ನಾವು ಬೆಳಿತೀವಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲೂ ಅದನ್ನೇ ಹೇಳ್ತಿದ್ದಾರೆ. ಯಾರೇ ಆಗಿರ್ಬೋದು, ಒಂದು ತಪ್ಪು ಮಾಡಿದಾಗ ಆ ತಪ್ಪನ್ನು ನೋಡಬೇಡಿ, ಆ ತಪ್ಪು ಹಿಂದೆ ಇರೋ ಉದ್ದೇಶ ನೋಡಿ. ಆ ಉದ್ದೇಶ ಸ್ಪಷ್ಟವಾಗಿದ್ದರೆ ಅದು ತಪ್ಪೇ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಉದ್ದೇಶನೇ ಸರಿ ಇಲ್ಲ ಅಂತಂದರೆ ನಾವು ಆ ಸಂಬಂಧದಿಂದ ಹೇಗಿರಬೇಕು ಅಂತ ಕಲಿಬೇಕಾಗಿದೆ. ವೆರಿ ಸಿಂಪಲ್. ಹಾಗಾಗಿ ನಾವಿಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ, ತಪ್ಪು ಮಾಡಿದಾಗ ಅದನ್ನು ಮಾತ್ರ ಗಮನಿಸ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅವರ ಉದ್ದೇಶ ಏನಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು, ನಮ್ಮ ಉದ್ದೇಶ ಇದಾಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅವ್ರಿಗೆ ಅಂತ ನಾವು ಟೆನ್ಷನ್ ತೊಗೊಳ್ಳೋದು ಬೇಡ. ಸೊ ನಮ್ಮ ಉದ್ದೇಶ ಸರಿ ಇದ್ದು ಅಲ್ಲೇನೋ ತಪ್ಪಾಗಿದೆ ಅಂದರೆ ನಾವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಒಂದು ಇನ್ಸಿಡೆಂಟು, ಒಂದು ಪ್ರಾಬ್ಲಮ್ ಆಯಿತು, ಬಟ್ ಅದರ ಹಿಂದೆ ಇಂಟೆನ್ಷನ್ ಅಂದು ಬಹಳ ಕ್ಲಿಯರ್ ಇತ್ತು, ಏನೋ ಒಂದು ಬೆಸ್ಟ್ ಮಾಡಬೇಕಂತ. ಬಟ್ ಅದು ಉಲ್ಟಾ ಹೊಡಿತು ಬೇರೆ ಕಾರಣದಿಂದ. 1.5 ವರ್ಷ ಹಿಂದೆ ಆ ಟೈಮಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ರಿಗೂ, ಬಟ್ ನನಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ನಿಸ್ತು. ಯಾಕಂದರೆ ಅವ್ರಿಗೆ ನಾನು ಅರ್ಥ ಆಗಿದ್ದರೆ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಬೇಕು? ಎರಡನೇದು, ಹೇಳೋ ಅರ್ಥ ಆಗಲ್ಲ ಅಂದರೆ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಬೇಕು? ಇವೆರಡೂ ಅರ್ಥ ಮಾಡಿಕೊಂಡು ಯಾರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋ ಅಂಥ ಸಮಯ ನನ್ನದಾಗಿತ್ತು. ಸೊ ನನ್ನ ಕಲಿಕೆ ಇನ್ನಷ್ಟು ಜಾಸ್ತಿ ಆಯಿತು. ಅಲ್ಲಿಂದ ನಾನು ನಿರ್ಧಾರ ಮಾಡಿದೆ. ನನ್ನ ಮೇಲೆ ನನಗೆ ಗಿಲ್ಟ್ ಬಂದುಬಿಟ್ಟಿತ್ತು. ಅಯ್ಯೋ ನಾನೇನು ಒಳ್ಳೇದು ಮಾಡೋಕ್ಕೆ ಹೋಗಿ ಹಿಂಗೆ ಆಯ್ತಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಾನು ಯೋಚನೆ ಮಾಡಿದೆ. ಅಗೇನ್ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ ಹಿಸ್ಕಾನಲ್ಲಿ. ಅದು ನನಗೆ ಬಹಳ ಒಂದು ಐ ಓಪನಿಂಗ್ ಅಂತ ಹೇಳ್ಬೋದು. ಅಲ್ಲಿ ನಂಗೆ ಅರ್ಥ ಆಯಿತು, ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ದು, ನಿಮ್ಮ ಉದ್ದೇಶ ಸರಿಯಾಗಿದ್ದು, ಅದರಿಂದ ಏನಾದರೂ ತೊಂದರೆ ಆದರೆ ನೀವು ಬೇಜಾರಾಗಬೇಡಿ. ಆ ತೊಂದರೆನ ಹೇಗೆ ಹೊರಗೆ ಬರ್ಬೋದು ಅಂತ ಯೋಚನೆ ಮಾಡಿ, ಅದಕ್ಕೆ ಕೆಲಸ ಮಾಡಿ. ಜನ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಥಿಂಕ್ ಮಾಡಬೇಡಿ. ನಿಮ್ಮ ಉದ್ದೇಶ ಸರಿ ಇದ್ದರೆ ನೀವು ನಿಮ್ಮನ್ನು ಪ್ರೀತಿಸಿ ಅಂತ ಒಂದು ಇತ್ತು. ಸೊ ಅದು ನನಗೆ ತುಂಬ ಕ್ಲಾರಿಟಿ ಕೊಡ್ತು. ಹಾಗಾಗಿ ಇಟ್ಸ್ ಓಕೆ ಅಂತ ಬೇರೆಯವರು ತಪ್ಪು ಮಾಡಿದಾಗ ಸ್ವಲ್ಪ ಇಟ್ಸ್ ಓಕೆ ಅಂತಲೂ ಬಿಡೋಣ. ಹಾಗೆ ನಾವು ಕೂಡ ಇಟ್ಸ್ ಓಕೆ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಆದರೆ ಉದ್ದೇಶನೂ ಕೂಡ ನೆನಪಲ್ಲಿಟ್ಕೊಳ್ಳೋಣ. ಇದು ಇಟ್ಸ್ ಓಕೆ ಎಷ್ಟು ಪವರ್ಫುಲ್ ಅಂತ ನೋಡಿದ್ವಿ. ಸೊ ನಾಳೆ ಎಪಿಸೋಡಲ್ಲಿ ನೋಡೋಣ ಇದು ಎಲ್ಲೆಲ್ಲಿ ನಾವು ಉಪಯೋಗಿಸಬಹುದು, ಹೇಗೆಲ್ಲ ಇದು ನಮ್ಮ ಜೀವನಕ್ಕೆ ಬೆನಿಫಿಟ್ ಆಗುತ್ತೆ ಅಂತ. ಥ್ಯಾಂಕ್ ಯು.